ಹಲೋ ಎವ್ರಿವನ್, ನಮಸ್ಕಾರ. ಮಿರ್ಜಾನ್ ಕೋಟೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿದೆ. ಗೋಕರ್ಣದಿಂದ ಜಸ್ಟ್ ಒಂದು 21 ಕಿಲೋಮೀಟರ್ ದೂರದಲ್ಲಿದೆ. ಈ ಕೋಟೆನ 16ನೇ ಶತಮಾನದಲ್ಲಿ ರಾಣಿ ಚೆನ್ನಭೈರವ ದೇವಿ ನಿರ್ಮಿಸಿದಳಂತೆ. ರಾಣಿ ಚೆನ್ನಭೈರವ ದೇವಿ 54 ವರ್ಷಗಳ ಕಾಲ ಸಹ ಈ ಕೋಟೆಯಲ್ಲಿ ಆಳ್ವಿಕೆ ನಡೆಸಿದಳಂತೆ. ಒಂದು ಕಾಲದಲ್ಲಿ ಮೆಣಸು ಮತ್ತು ವೀಳ್ಯದೆಲೆನ ವಿದೇಶಕ್ಕೆ ರಫ್ತು ಮಾಡುವುದಕ್ಕೆ ಈ ಕೋಟೆ ಸಿಕ್ಕಾಪಟ್ಟೆ ಪ್ರಸಿದ್ಧಿ ಆಗಿತ್ತಂತೆ. ಅದಕ್ಕಾಗಿ ಆ ರಾಣಿಯನ್ನ ಪೆಪ್ಪರ್ ಕ್ವೀನ್ ಅಂತ ಸಹ ಕರೀತಿದ್ರಂತೆ. ನೀವು ಇದನ್ನ ಯಾವಾಗ ಬೇಕಾದ್ರೂ ವಿಸಿಟ್ ಮಾಡಬಹುದು. ಬೆಳಗ್ಗೆ 8 ರಿಂದ 5 ಓಪನ್ ಆಗಿರುತ್ತೆ. ಈಗ ನಾವು ಬರ್ತಾ ಇರೋದು ಮಿರ್ಜಾ ಫೋರ್ಟ್. ಎಲ್ಲೋದ್ರು ಇದೇ ಕರಿಕಲ್ಲು ಕೋಟೆ. This is not fort, only kids playing ground. Vlog going on, yeah, vlog is going on. Welcome. ಹೇಳ್ರಪ್ಪ ಹೇಳ್ರೋ To my channel. ಹಾರಿಬ್ಲಿ Welcome to Mirza Fort. Incredible Karnataka. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? He is the track lead. We are at Yadav Fort. Mirjan Fort. Yadav Fort alla Mirjan Fort. Yadav Fort alla Mirjan Fort. ಜಿಗಿ ಫೋರ್ಟ್. ಸ್ನಾನ ಮಾಡ್ತಿದ್ದೆ. ಮೌನೇಶ್ ಹೇಳ್ತಿದ್ದಾರೆ ರಾಣಿ ಸ್ನಾನ ಮಾಡ್ತಾರೆ ಅಂತ. ನಂಗಂತೂ ಗೊತ್ತಿಲ್ಲ. ಒಂದು ಕಿಟಕಿ ಬಾಗಿಲಿದೆ ಒಳಗಡೆ. ಓ, ಇದು ಬಾವಿ ಗುರು. ಇದು ಅದೇ ಸ್ನಾನ ಮಾಡ್ತಿರೋದು. ಹೋಗಕ್ಕೆ ಸ್ನಾನ ಮಾಡೋ ಜಾಗ ಅದು, ಹೋಗೋದಕ್ಕೆ. ಸ್ನಾನ ಮಾಡೋ ಬಾವಿ ಅಂತೆ. ಹೇಗೆ ಅಂತ ಕೇಳ್ಬೇಡಿ, ನಂಗೆ ಗೊತ್ತಿಲ್ಲ. ಇಲ್ಲೆಲ್ಲೋ ಒಂದ್ ಹತ್ರ ಬಾಗಿಲಿದೆ. ಈಗ ನೋಡ್ತೀರ ನೀವು, ಬಾವಿಲಿ ಹಳೆ ಕಾಲದಲ್ಲಿ ವಿದೇಶಕ್ಕೆ ರಫ್ತು ಮಾಡೋಕ್ಕೋಸ್ಕರ ಮೆಣಸನ್ನ ಸ್ಟೋರೇಜ್ ಮಾಡಿ ಇಡ್ತಾ ಇದ್ರಂತೆ ಈ ಬಾವಿಲಿ. ಫೋಟೋ ಬಟ್ ಈ ಸೀಸನಲ್ಲಿ ಅಷ್ಟು ಗ್ರೀನರಿ ಇಲ್ಲ. ಇಟ್ ಇಸ್ ದ ರಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಬಟ್ ಓಕೆ, ಆನ್ ದ ವೇ ಇದ್ರೆ ವಾಚ್ ಇಟ್. ವಿಸಿಟ್ ಮಾಡ್ಕೊಳ್ಳೋಕ್ಕೆ ಏನು ತೊಂದರೆ ಇಲ್ಲ. ಇದಕ್ಕೋಸ್ಕರನೇ ಬರೋದು ಈ ಟೈಮಲ್ಲಿ ಅಂದರೆ ಬೆಸ್ಟ್ ಪ್ಲೇಸ್. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇದು ಯಾವ್ದು ನದಿ? ಇದು ಅದೇ ನಿಮ್ಗೆ ಗೊತ್ತಾ ಅಂತ ಇಲ್ಲ ಸರ್, ಗೊತ್ತಿಲ್ಲ. ಹೇಳಿ. ಗೊತ್ತಿಲ್ಲ, ಕೇಳ್ಬೇಕು ತಾನೆ ನೀವು. ಹೇಳಿ ಸರ್. ಅಗ್ನಾಶಿನಿ ರಿವರ್. ಅಗ್ನಾಶಿನಿ ರಿವರ್. Just in half an hour from Melkanti. So all we need to move in a group. So from the village itself. So ಯಾವ್ದು ಗುರು? ಲೇಜಿ ಬೀಚ್ ಕೆಫೆ ಅಂತೆ. ಇಲ್ಲಿ ಯಾರು ಕುಡ್ದಾರಲ್ಲ ಲೇಜಿ ಆಗ್ತಾರ? ಹೇಳಕ್ಕಿಲ್ಲ, ಆದ್ರೂ ಆಗ್ಬೋದು. ಪ್ಯಾರಡೈಸ್ ಬೀಚಾ? ಪ್ಯಾರಡೈಸ್ ಅಂದ್ರೆ ಪ್ಯಾರಡೈಸ್. ಹನಿಮೂನ್ ಬೀಚ್ ಅಲ್ಲ, ಸಾರಿ ಹಾಫ್ ಮೂನ್ ಬೀಚ್.